ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುತ್ತೈದೆ ಸಾವು ಎಷ್ಟು ತಾಯಂದ್ರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ. ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತಗೊಳಕ್ಕೆ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಂಗೆ ನೂರಾರು ಮಕ್ಕಳನ್ನು ಸಾಕಿ ಏನೋ ಚೆನ್ನಾಗಿ ಬೆಳೆಸಿದಂಥ ತಾಯಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮಾದೇವಿ ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಮುಖ್ಯವಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುತ್ತೈದೆ ಸಾವು ಎಷ್ಟು ತಾಯಂದ್ರಿಗೆ ಸಿಗೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ದೇವೇಗೌಡರು ನಾನು ಒಂದೇ ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಅನಿಸಿಕೆ. ನಮಸ್ಕಾರ. ಅಮ್ಮ ಮನೆಯಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಆಮೇಲೆ ಸಚಿವರು ಎಲ್ಲರೂ ಮನೆಯಲ್ಲಿ ಇದ್ದರೂ ಕೂಡ ಅಷ್ಟು ಸರಳವಾಗಿದ್ದಂಥ ಮಾತೆ ಆ ತಾಯಿ. ನನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ನಾನು ಯಾವಾಗಲಾದರೂ ಈ ಕಡೆ ಬಂದರೆ ಅವ್ರ ಆಶೀರ್ವಾದ ತಗೊಳಕ್ಕೆ ಬರ್ತಾ ಇದ್ದೆ. ಸುಮ್ಮನೆ ಊಟ ಮಾಡಿಸದೆ ನಾನು ಕಳಿಸ್ತಾ ಇರಲಿಲ್ಲ. ಅಷ್ಟು ಪ್ರೀತಿ ನನ್ನ ಮೇಲೆ. ಅವರು ಇವತ್ತಿಲ್ಲ ಅಂದಾಗ ತುಂಬ ದುಃಖ ಆಯಿತು ನನಗೆ. ಎಷ್ಟು ಕಷ್ಟ ಅದನ್ನು ತಗೊಳ್ಳೋದು ಅಂತ ನಮಗೆ ಗೊತ್ತು. ಹಂಗೆ ನೂರಾರು ಮಕ್ಕಳನ್ನು ಸಾಕಿ ಏನೋ ಚೆನ್ನಾಗಿ ಬೆಳೆಸಿದಂಥ ತಾಯಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಡೀ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ದೇವ್ರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮಾದೇವಿ ಬಹುಶಃ ಯಾವಾಗಲೂ ಹೇಳ್ತಾರೆ, ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನು ನಮಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬರೆಸುವಂಥ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳಿಬಿಟ್ಟು ನಾನು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ.